Hello, hi everyone. This is Sami here from Agronomy Solutions. Welcome to one more blog where you have to meet Raghu. Raghu ಅವರು ತುಮಕೂರಿಂದ ಮಠದಿಂದ ಬಂದಿದ್ದಾರೆ. ಈ ಸಿದ್ಧಗಂಗಾ ಮಠ ಅವರು ಅಲ್ಲಿ ಆಲ್ ಯಂಗ್ಸ್ಟರ್ಸ್ಗೆ ಪಾಠ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಅ ಪ್ಲೆಜರ್ ಮೀಟಿಂಗ್ ಹಿಮ್ ಬಿಕಾಸ್ ಈಸ್ ಅ ಟೀಚರ್ ಫಾರ್ ಲಾಟ್ ಆಫ್ ಸ್ಟೂಡೆಂಟ್ಸ್ ದೇರ್. ಸೊ ನಮ್ಮದು ರಘುದು ಏನಂದರೆ ಲಾಸ್ಟ್ 2 yearsಯಿಂದ ಸತತವಾಗಿ ಅವರು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು. ಸೊ ಕಾಲ ಗಳಿಗೆ ಮುಹೂರ್ತ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು. ಸೊ ಇವತ್ತು ನಮಗೆ ವಿ ಗಾಟ್ ಅ ಚಾನ್ಸ್, ನಮ್ಗೆ ಇವತ್ತು ಚಾನ್ಸ್ ಸಿಕ್ತು. ಅವ್ರು ನಮ್ಮ ತೋಟದಿಂದ, ನಮ್ಮ ನರ್ಸರಿಯಿಂದ ಗಿಡ ತಗೊಂಡು ಹೋಗೋಕ್ಕೆ ಇವತ್ತು ನಮಗೆ ಕಾಲ ಬಂತು. ಸೊ ಒಂದು ಪ್ರಶ್ನೆ ಏನು ರಘುವರೇ, ನೀವು ಸತತವಾಗಿ 2 ವರ್ಷದಿಂದ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ, ನಮ್ಮ ವಿಡಿಯೋಸ್ ನೋಡ್ತಾ ಇದ್ರಿ, ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ಲು, ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ತಾ ಇದ್ರಿ. ಒಂದೇ ಪ್ರಶ್ನೆ ಅಂಕಲಿಗೆ ಕೇಳಬೇಕು ಅಂದರೆ, ಅಂಕಲ್ ಈಗ ನೀವು ಬಂದದ್ದು ಇಲ್ಲಿ ತನಕ ಬಂದಿದ್ದು ಜಸ್ಟಿಫೈ ಆಯ್ತಾ, ಸಾರ್ಥ ಆಯ್ತಾ? ಗಿಡ ಚೆನ್ನಾಗಿದಾವ? ನೀವು ಸುಮಾರು ಕಡೆ ನೋಡಿರ್ತೀರ. ಈಗ ನಾವು ಏನು ವಿಡಿಯೋಸಲ್ಲಿ ತೋರಿಸಿದೀವಿ ಹಾಗೆ ಇದೆಯಾ, ಕ್ವಾಲಿಟಿ ಇದೆಯಾ? ಅದೇ ಥರ ಇದೆಯಾ? ನೀವು ಎಲ್ಲಿಂದ ಅಂಕಲ್? ನಾವು KR ನಗರದಿಂದ. ನೀವು ರಘು ಅವ್ರ ಮಾವ. ಸೊ ಅವರು ತುಮಕೂರು ಭೂವರ್ನಾಥ ಸ್ವಾಮಿ ಟೆಂಪಲ್. ಈಗ ರಘು ಅವರು ಹೇಳಿದ್ರು ಅಂತ ನೀವು ಜೊತೆಗೆ ಬಂದ್ರಿ. ನೀವು ಡೌಟಲ್ಲಿ ಬಂದ್ರ ಅಥವಾ ಎಲ್ಲ ಗಿಡ ಚೆನ್ನಾಗಿರುತ್ತೆ ಅಂತಾನೆ ಬಂದ್ರ? ಗಿಡ ನಂಬಿಕೆ ಮೇಲೆ ಬಂದಿತ್ತು. ಗಿಡ ನಂಬಿಕೆ ಮೇಲೆ ಬಂದ್ರಿ. ಈಗ ಗಿಡ ಚೆನ್ನಾಗಿದೆಯಾ, ಸ್ಯಾಟಿಸ್ಫೈ ಆಗಿದ್ದೀರಾ? ಓಕೆ. ಇನ್ನೊಂದು 4 ಕಡೆ ನಮ್ಮ ಪ್ರಚಾರನೂ ಮಾಡಿ ನಮಗೆ ನಿಮ್ಮ ಆಶೀರ್ವಾದ ಕೊಡಿ. ನಾವು ಇನ್ನೂ ಮುಂದೆ ನಿಮ್ಮ ಆಶೀರ್ವಾದದಿಂದ ಇನ್ನೂ ಬೆಳಿಬೇಕು. ಏನು ಹೇಳಿ, ಇಷ್ಟಕ್ಕೆ ಇರಬಾರ್ದು. ಯಾಕಂದರೆ ನಮಗೆ ನಂಬ್ಕೊಂಡು ನಮ್ಮ ಹಿಂದ್ಗಡೆ ಒಂದು 10 ಜನ ಇದ್ದಾರೆ, ಅವ್ರ ಮನೇನೂ ಬೆಳಕಾಗಬೇಕು ಇದರಿಂದ. ಹೌದು. ಸೊ ಒಳ್ಳೆ ತಳಿ, ಒಳ್ಳೆ ಗಿಡ, ಒಳ್ಳೆವರೆಗೆ ಹೋಗಬೇಕು. ಅದೇ ನಮ್ಮ ವಿಷನ್ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಇಟ್ಸ್ ಬೀನ್ ಆಲ್ಮೋಸ್ಟ್ 2 years. 2 ವರ್ಷದಿಂದ ಸತತವಾಗಿ ನಾವು ಮಾತಾಡ್ತಾ, ಇವತ್ತು ಅವರು ಬಂದು ನೋಡಿದ ಮೇಲೆ ಖುಷಿಯಾಗಿ ಸಮಾಧಾನ ಆಗಿ ಅವ್ರ ಮನಸ್ಸು ತೃಪ್ತಿಯಾಗಿ ಗಿಡ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ನಮ್ಮ ಮೂಲ ವಿಷನ್ ಆಗ್ರೋನಮಿ ಸೊಲ್ಯೂಷನ್ಸ್ದು. ಆಗ್ರೋನಮಿ ಸೊಲ್ಯೂಷನ್ಸ್ ನಾನು ಮೊದಲೇ ಹೇಳಿದ್ದೀನಿ, ವಾಟ್ ವಿ ಬಿಲೀವ್ ಇನ್ ಅಸ್ ಅಗ್ರಿಕಲ್ಚರ್ ಇಸ್ ಆರ್ ಕಲ್ಚರ್. ಕೃಷಿಯೇ ನಮ್ಮ ಸಂಸ್ಕೃತಿ. ಸೊ ಯಾರು ಇಲ್ಲಿ ಬಂದರೂ ಏನು ನೇರವಾಗಿ ಈಗ ಸಣ್ಣ ಗಿಡ ತೋರಿಸಿದ್ವಿ, ಅವ್ರಿಗೆ ದೊಡ್ಡ ಗಿಡ ತೋರಿಸಿದ್ವಿ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರ, ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಲೈಕ್ ಅವರ್ ವಿಡಿಯೋ. ಅಷ್ಟು ಫೋನ್ ಮಾಡಿದ್ದೆ, ಒಂದು 2-3 ಟೈಮ್ಸ್ ಮಾಡಿದ್ದೆ. ಪ್ಲ್ಯಾನ್ಸ್ ಎಲ್ಲ ನೋಡ್ತಾ ಇದ್ದೆ, ಚೆನ್ನಾಗಿತ್ತು. ಅಡ್ವಾನ್ಸ್ ಮಾಡ್ತೀನಿ, ಅಲ್ಲೆಲ್ಲಾದರೂ ಇಟ್ಕೊಳ್ಳಿ, ನಾನು ಎಲ್ಲ ರೆಡಿ ಆದಮೇಲೆ ಬಂದು ತೊಗೊಂಡೋಗ್ತೀನಿ ಅಂತ ಅಂದೆ. ಆಗ ಸಮೀರ್ ಅವ್ರು ಏನು ಹೇಳಿದ್ರು ಅಂತಂದರೆ, ನೀವು ಮೊದಲು ಪ್ಲ್ಯಾಂಟ್ ತೊಗೊಂಡು ಹೋಗ್ಬಿಡಿ, ಬೇಕಾರೆ ಅಮೌಂಟ್ ಬೇಕಾದ್ರೆ ನೀವು ಬಂದು ಯಾವಾಗಾದ್ರೂ ಕೊಡ್ಬೋದು ಅಂದರು. ಏನು ನಮ್ಮ ಕಾನ್ಸೆಪ್ಟ್ ಅಂದರೆ, ನಾವು ಬುಕಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ, ಬಟ್ ಪೇಮೆಂಟ್ ಒಬ್ರಿಗೂ ಪೇಮೆಂಟ್ ಹಾಕಿಸ್ಕೊತಾ ಇಲ್ಲ. ಪೇಮೆಂಟ್ ಹಾಕಿಸ್ಕೊತಾ ಇಲ್ಲ ಅಂದ್ರೆ, ನಾವು ಪೇಮೆಂಟ್ ಹಾಕ್ಸ್ಕೊಂಡ್ಬಿಟ್ರೆ ಅದಕ್ಕೆ ಒಂದು ಅರ್ಥ ಇರಲ್ಲ. ಅರ್ಥ ಆಯ್ತಾ? ಬುಕಿಂಗ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಈಗ ಇಲ್ಲ ಅಂದ್ರೂ ನಮ್ಮ ಹತ್ರ ಒಂದು 400 ಜನ ಬುಕ್ ಮಾಡಿದ್ದಾರೆ. ಬುಕ್ ಮಾಡ್ಕೊಂಡು ಇಟ್ಕೊಂಡಿದೀವಿ, ಬಟ್ ಯಾರ ಹತ್ರನೂ ಒಂದ್ ದಿವಸನೂ ದುಡ್ಡು ಹಾಕ್ಸ್ಕೊಂಡಿಲ್ಲ. ಅವ್ರು ಬೇಡ ಅಂದ್ರೆ ಬೇರೆಯವರಿಗೆ ಅಲಾಟ್ ಮಾಡ್ತೀವಿ, ಬಟ್ ಅವ್ರ ಟೈಮಿಗೆ ಬಂದು ತಗೊಂಡ್ ಹೋಗ್ಬಿಟ್ರೆ ನಮಗೆ ರಿಲೀಫ್. ನಿಮ್ಮ ಅನುಭವ ಏನು ಹೇಳ್ತಾ ಇದ್ರಿ ಹೇಳಿ. ಅವಾಗ ಹಂಗಂತಂದ್ರು, ಏನಂದ್ರು, ಅಡ್ವಾನ್ಸ್ ಏನು ಬೇಡ, ನೀವು ಪ್ಲ್ಯಾಂಟ್ಸ್ ಬೇಕಾದ್ರೆ ತೊಗೊಂಡು ಹೋಗಿ, ಅಡ್ವಾನ್ಸ್ ಬೇಕಾದ್ರೆ ನಿಧಾನವಾಗಿ ನೀವು ಪೇ ಮಾಡೋರಿ ಅಂತ ಅಂದ್ರು. ಅದು ಒಂದು ರೈತರಿಗೆ ಇದೊಂದು ಖುಷಿ ವಿಚಾರ. ನಮ್ಮ ಕಾನ್ಫಿಡೆನ್ಸ್ ನಮ್ಮ ಗಿಡದ ಮೇಲೆ ಅಷ್ಟೇ. ನಾನು ನೋಡಿದೆ ಎಲ್ಲ ಕಡೆನೂ ಪ್ಲ್ಯಾಂಟ್ಸು ಅವ್ರು ಕೊಟ್ಟಿರೋ ಪ್ಲ್ಯಾಂಟ್ಸ್ ನಾವು ತೊಗೊಂಡೋಗ್ಬೇಕು. ಇದ್ರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ಚೆನ್ನಾಗಿ, ಎಲ್ಲ ತುಂಬ ಚೆನ್ನಾಗಿದೆ, ಅದ್ರಲ್ಲಿ ಯಾವುದಾದ್ರು ಸಣ್ಣ ಪುಟ್ಟ ಒಂದು ಏನಾದರೂ ಒಣಗೋಗಿರೋದು ಅದನ್ನು ಸಹ ಬೇಡ ಅಂತ ಸ್ಕಿಪ್ ಮಾಡಿದಾಗ ಅವರು ಓಕೆ ಮಾಡಿದ್ರು. ಅದು ಒಂದು ಖುಷಿ ಆಯಿತು. ನೆಕ್ಸ್ಟು ಯಾರೇ ಬರಬೇಕಂದ್ರೂ ಇಲ್ಲಿ ಪ್ಲ್ಯಾಂಟ್ಸ್ ತಗೊಳ್ಳಿ, ಚೆನ್ನಾಗಿದೆ. ಸೆಲೆಕ್ಟ್ ನಿಮ್ಮೊಬ್ಬರಿಗೆ, ಯಾಕೆಂದ್ರೆ 2 ವರ್ಷದಿಂದ ಈ ಸತತವಾಗಿ ನಮ್ಮ ಹತ್ರ ಕೇಳ್ತಾ ಇದ್ರಿ, ಅದಕ್ಕೆ ಮೇಡಮ್ ಅವ್ರು ಬಂದು ಹೇಳಿದ್ರು ಹಿಂಗೆ ಅಂತ. ತೋಟ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡ್ಲಿ ಅಂದ್ರೆ, ಪಾಪ ನೀವು 2 ವರ್ಷದಿಂದ ನಮಗೆ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ನಾನು ಡೈಲಿ ನೋಡ್ತಾನೆ ಇದ್ದೀನಿ, ನಿಮ್ದು ಏನೇನು ಅಪ್ಲೋಡ್ ಮಾಡ್ತಿಲ್ಲ ನೋಡ್ತಾನೆ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ನೀವು ಅಲ್ಲಿಂದ ಇಲ್ಲಿಗೆ ಬರೋದು, ಅದೇ ನಮಗೆ ಖುಷಿ. ಅಥವಾ ಮತ್ತೆ ಸೆಲೆಕ್ಟ್ ಕೊಟ್ಬಿಡಿ ಅವರಿಗೆ. ಹೌದು. ಆಮೇಲೆ ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ. ಹಂಗಾಗಿ ಕೃಷಿಯನ್ನ ಯಾರು ಅವಲಂಬಿಸಿರ್ತಾರೆ ಅವ್ರಿಗೆ ಯಾವತ್ತೇ ಆದ್ರೂ ದುರ್ಭಿಕ್ಷ ಅಂತಕ್ಕಂಥದ್ದು ಇರಲ್ಲ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಸರ್, ಸ್ಪೆಷಲಿ ಅಡಿಕೆಯಲ್ಲಿ ಏನಿದೆ, ನನಗೆ ನಮ್ಮ ಗುರುಗಳು ಹೇಳಿದರು, ಅಡಿಕೆ, ತೆಂಗಿನಕಾಯಿ, ವಿಳ್ಯದೆಲೆ ಬೀಳು, ಇದು 3 ಇದೆಯಲ್ಲ, ಯಾವುದೇ ಕಾರಣಕ್ಕೂ ನಿಮಗೆ ನೆಗೆಟಿವ್ ಆಗಿ ಕಳ್ಕೊಂಡೇ ಹೋಗೋಣ. ಹೌದು, ಸತ್ಯ. ಲಕ್ಷ್ಮಿ ಬರ್ತಾನೆ ಇರ್ತಾರೆ. ಹೌದು. ಇದು 3 ಬೆಳೆ ಇದೆಯಲ್ಲ, ನಾವು ನಮ್ಮನೆ ಸುತ್ತಮುತ್ತ ನಡೀತದೆ. ತೆಂಗು
ಅಡಿಕೆ ಬೀಳದರೆ ಬೀಳು. ದಿಸ್ ಆರ್ ಆಲ್ ದ ಪಾಸಿಟಿವ್ ಎನರ್ಜೀಸ್. ಇದು ನಾನು ಹೇಳ್ತಾ ಇಲ್ಲ, ಹೌದು ಭಗವದ್ಗೀತೆಯಲ್ಲಿ ವರ್ಣನೆ ಆಗಿದೆ. ಹೌದು So ಇದು ನಾವು ಎಲ್ಲ ಕಲ್ತ್ಕೋಬೇಕು. ಹೌದು ಯಾವುದು ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲೆಟ್ಸ್ ಮೀಟ್ ಆನ್ ದ ನೆಕ್ಸ್ಟ್ ಬ್ಲಾಗ್. ಕೃಷಿ ನಮ್ಮ ಸಂಸ್ಕೃತಿ.